ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ. ಹಂದಿಯಾದನು ಧನುಜನು ಆಗಿರಿ ಕಂದರವ ಹೊರವಂಟು ಬೆಂಟೆಯ ಮಂದಿಯೊಳಗಡ ಹಾಯ್ದನು ಎತ್ತಿದನು ಅಡ್ಡ ಬಿದ್ದವರ. ಹಂದಿಯೋ ತಡೆ ನಾಯಗಳ ಬಿಡಿ ಹಿಂದೆ ಹಿಡಿ ಕೆಡೆ ಕುತ್ತು ಕೈಗೊಳ್ಳೆಂದು ಗಜ ಭಜಿಸಿತ್ತು ಗಾವಳಿ ಗಗನ ಮಧ್ಯದಲ್ಲಿ. ಸರಿ, ಆ ಕಿರಾತ ವೇಷದಲ್ಲಿರ್ತಕ್ಕಂತಹ ಎಲ್ಲ ಗಣಗಳು ಕೂಡ ಜೋರಾದ ವಾದ್ಯವನ್ನು ನುಡಿಸ್ತಾ ಬರ್ತಾ ಇದ್ದಾರೆ. ಪೊದೆಯಲ್ಲಿ ನಿರ್ಭಯವಾಗಿ ಇದ್ದಂತಹ ಈ ಮೂಕದಾನವ ಅಂತಕ್ಕಂತಹ ರಾಕ್ಷಸ ಸಿಟ್ಟು ಬಂದ್ಬಿಡ್ತು. ಯಾರು ಹೀಗೆಲ್ಲ ಮಾಡ್ತಾ ಇರೋದು ಅಂತ ಹೇಳಿ ನೋಡಿ ಹಂದಿಯ ವೇಷವನ್ನು ಧಾರಣೆ ಮಾಡಿ ಈಗಲೇ ಇವರನ್ನೆಲ್ಲ ಮುಗಿಸಿಬಿಡ್ತೀನಿ ಅಂತ ಹೇಳಿ ಅವರ ಕಡೆ ನುಗ್ಗಿ ಬರ್ತಾ ಇದ್ದಾನೆ. ಅವರ ಕಡೆ ಬರೋಣ, ಈ ಬೇಟೆಗಾರರು ಎಲ್ಲ ನೋಡಿ ಆ ಹಂದಿ ಕಡೆಗೆ ಹೊರಟಿದ್ದಾರೆ. ಈ ಹಂದಿ ಏನು ಮಾಡ್ತಾ ಇದ್ದಾನೆ, ನುಗ್ಗುತ್ತಾ ಇದ್ದಾನೆ. ಆ ನುಗ್ಗಿರ್ತಕ್ಕಂತಹ ರಭಸಕ್ಕೆ ಹೆದರಿ ಒಂದಷ್ಟು ಜನ ಬಿದ್ದವರನ್ನ ಹಾಗೆ ಬಿಸಾಕ್ತಾ ಇದ್ದಾನೆ ಅವನು. ಇದನ್ನೆಲ್ಲ ನೋಡಿರ್ತಕ್ಕಂತಹ ಆ ಗಣ, ಓ ಹಂದಿ ಬಂದ್ಬಿಡ್ತು, ಅದನ್ನ ತಡೀರಿ, ಹೊಡೀರಿ, ನಾಯಿಗಳನ್ನು ಬಿಡ್ರಿ, ಅದ್ರ ಮೇಲೆ ತಿವೀರಿ, ಕಡೀರಿ ಅಂತ ಹೇಳಿಬಿಟ್ಟು ಜೋರಾಗಿ ಕೂಗುತ್ತಾ ಆ ಮಹಾರಣ್ಯ ಮಧ್ಯದಲ್ಲಿ ಆ ಬೇಟೆಗಾರರ ಹಿಂಡು ಆ ಹಂದಿಯನ್ನ ಅಟ್ಟಿಸ್ಕೊಂಡು ಹೋಯ್ತು. ಇಡೀ ಭೂತಗಣ ಅವನನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದೆ. ಕವಿ ಬಹಳ ಸೊಗಸಾಗಿ ಹೇಳ್ತಾ ಇದ್ದಾನೆ, ಬಾಲಚಂದ್ರನನ್ನ ಹಿಡಿದಿರ್ತಕ್ಕಂತಹ ರಾಹುವೋ ಅಥವಾ ಓಡ್ ಹೋಗ್ತಾ ಇರತಕ್ಕಂತಹ ಅಂಜನ ಪರ್ವತವೋ, ಮಳೆ ಚೆಲ್ಲೋದಕ್ಕೆ ಸಿದ್ಧವಾಗಿರ್ತಕ್ಕಂತಹ ಕಾರ್ಮೋಡವೋ ಅಂತ ರೂಪದಲ್ಲಿ ಇರತಕ್ಕಂತಹ ಆ ಕಪ್ಪು ಒಡಲಿನ ಹಂದಿ, ಕಪ್ಪು ಮೈಯಿನ ಹಂದಿ ಹೋಗ್ತಾ ಇದೆ. ಸಿಟ್ಟಿನಿಂದ ಹುಂಕರಿಸುತ್ತಾ, ಕಣ್ಣಿಂದ ಕಿಡಿಗಳನ್ನ ಉಗುಳುತ್ತಾ, ಆ ಕಪ್ಪು ಹೊಗೆಯನ್ನು ಬಿಡ್ತಾ ದೇವ ಸಮೂಹವನ್ನು ಕೆಕ್ಕರಿಸಿ ನೋಡ್ತಾ ಹೋಗ್ತಾ ಇದೆ. ಆ ಕೂಡಲೇ ಭೂತಗಣ ಎಲ್ಲ ಕೂಗುತ್ತಾ ಹೋ ಅಂತ ಹೇಳಿಬಿಟ್ಟು ಕೂಗುತ್ತಾ ಆ ನಾಯಿಯ ಮುಖವನ್ನ ಅಂದ್ರೆ ನಾಯಿಯನ್ನ ಮುಂದೆ ಬಿಡ್ತಾ ಆ ಹಂದಿಯನ್ನ ಸುತ್ತುವರೆದು ಬಿಟ್ಟಿದ್ದಾರೆ. ಹೋಗಿಬಿಟ್ಟು ಆ ಎಲ್ಲ ನಾಯಿಗಳು ಹಂದಿಯ ಆ ಹಿಮ್ಮಡಿಯನ್ನ ಕಚ್ಚಿಬಿಡ್ತು. ಕಚ್ಚೋಣ ಒಂದೇ ಸತಿ ಹಂದಿ ಜಾಡಿಸಿ ಒದ್ದು ಬಿಡೋಣ, ಆ ನಾಯಿ ಎಲ್ಲ ಬಿದ್ದು ಚಲ್ಲಾಪಿಲ್ಲಿಯಾಗಿ ಹೋಗ್ಬಿಟ್ಟು ಮೈಯೆಲ್ಲ ಗಾಯವಾಗ್ಬಿಡ್ತು. ಇದೆಲ್ಲ ಆದಮೇಲೆ ಹಂದಿಗೆ ಹೊಡೀರೋ ಅಂತ ಹೇಳಿಬಿಟ್ಟು ಪರಮೇಶ್ವರ ಹೇಳೋಣ, ಅವರೆಲ್ಲ ಬಾಣಗಳನ್ನು ಬಿಟ್ಟರು. ಅದರ ಮೇಲೆ ಈಟಿಯಿಂದ ಬರ್ಜಿಯಿಂದ ಜೋರಾಗಿ ಚುಚ್ಚೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಆ ಹಂದಿ ಅದೆಲ್ಲವನ್ನು ಕೂಡ ಮುರಿದಾಕ್ಬಿಡ್ತು. ಬೇಟೆ ನಾಯಿಗಳನ್ನು ತುಂಡು ಮಾಡಿ ಕೆಡವು ಬಿಟ್ಟಿದೆ. ಬೇಡರು ಬೇಡತಿಯರು ಅಂದರೆ ಕಿರಾತ ವೇಷದಲ್ಲಿ ಇರತಕ್ಕಂತಹ ಆ ದೇವ ಸಮೂಹವನ್ನು ಎಲ್ಲವನ್ನೂ ಕೂಡ ನುಗ್ಗಿಬಿಟ್ಟು ಅವರನ್ನೆಲ್ಲ ಕೆಡಗೆ ಆ ಬೀಳಿಸಿಬಿಟ್ಟಿದೆ. ನುಗ್ಗಿ ಬರ್ತಾ ಇರತಕ್ಕಂತಹ ಹಂದಿಯನ್ನ ನೋಡಿಬಿಟ್ಟು ಆ ಪರಮೇಶ್ವರ ಇದು ಸಮಯ, ಇದು ಸರಿಯಾಗಿರ್ತಕ್ಕಂತಹ ಸಮಯ ಅಂತ ಹೇಳಿಬಿಟ್ಟು ಬಾಣವನ್ನು ಹೂಡಿದ್ದಾನೆ. ಇದುವೇ ಸಮಯವಲ ಜನುತ ಹೂಡಿದನು ಬಾಣವನು ಉಗಿದು ಪೂರಾಯದಲ್ಲಿ ತೂಗಿ ಪಿನಾಕಿ ಅಚ್ಚನು ಮೂಗದಾನವನ ಒದದು ಹಾಯ್ದುದು ಬಾಣ ದರಿದೋರಿದುದು ಬದಿಯಲಿ ಕೊಡಗಿ ಗೋಳಿಡುದ ಅದು ಧನಂಜಯನತ್ತ ಹೋದುದು, ಅದು ಧನಂಜಯನತ್ತ ಹೋದುದು ಹೊತ್ತ ಗಣೆಸಗಿದ ದೇವತೆಗಳನ್ನೆಲ್ಲ ಕೆಳಗಿರ್ತಕ್ಕಂತಹ ಈ ಹಂದಿಯನ್ನ ಪರಮೇಶ್ವರ ನೋಡ್ದ. ಅದು ಓಡಿ ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ಇದು ಸರಿಯಾಗಿರ್ತಕ್ಕಂತಹ ಸಮಯ, ಈಗ ಇದಕ್ಕೆ ಬಾಣ ಪ್ರಯೋಗವನ್ನು ಮಾಡಿದರೆ ಮುಂದಿನದು ಎಲ್ಲವೂ ಕೂಡ ಸಲೀಸಾಗುತ್ತೆ ಅಂತ ಹೇಳಿಬಿಟ್ಟು
ಆ ಬಾಣವನ್ನು ಹೂಡಿ ಕಿವಿಯವರೆಗೆ ಎಳೆದು ಬಿಟ್ಟು ಆ ಹಂದಿ ಮೇಲೆ ಪ್ರಯೋಗವನ್ನು ಮಾಡ್ದ. ಆ ಬಾಣ ಹಂದಿಯ ಆ ತಲೆಯನ್ನು ದಾಟಿಬಿಟ್ಟು ಹಿಂದುಗಡೆಯಿಂದ ಆ ಬಾಣದ ಗರಿಗಳು ಹೊರಗಡೆ ಬಂತು. ಅದೇ ರೀತಿಯಲ್ಲಿ ಆ ಬಾಣ ಮೈಯಿಗೆ ಚುಚ್ಕೊಂಡಿರೋ ರೀತಿಯಲ್ಲೇ ಗೋಳಿಡ್ತಾ ಆ ಹಂದಿ ಅರ್ಜುನನ ಕಡೆಗೆ ಓಡಿ ಹೋಗ್ತಾ ಇದೆ. ಅಯ್ಯೋ ಅಂತ ಹೇಳಿ ಗೋಳಿಡ್ತಾ ಆ ಹಂದಿ ಅರ್ಜುನನ ಕಡೆಗೆ ಓಡ್ ಹೋಯ್ತು. ಆಗ ಬಾಣ ಸಮೇತವಾಗಿ ಆ ಹಂದಿ ಅರ್ಜುನನ ಕಡೆಗೆ ಓಡಿ ಹೋಗ್ತಾ ಇದೆ. ಬಂಧುಗಿರಿ ಕಂದರದೊಳಿಗ ಮುನಿ ವೃಂದದೊಳಗಡಹಾಯ್ದು ಕೆಡಹುತ್ತ ಬಂದು ಗಿರಿ ಕಂದರದೊಳಿಗ ಮುನಿ ವೃಂದದೊಳಗಡಹಾಯ್ದು ಕೆಡಹುದ ಹಂದಿ ಮೋರೆಯನಗಾಗಿ ಗಜರಿ ಗರ್ಜಿಸಿದೋ ಮಂದಿ ಬೆದರುತ ಗೋಳಿಡುತ್ತಲೀ ಮಂದಿ ಬೆದರುತ ಗೋಳಿಡುತ್ತಲೀ ಆ ಎಂದು ಧರನೆ ಬಲ್ಲ ಶಿವ ಶಿವ ಎಂದು ಮೊರೆಯಿಡ ಕೇಳಿ ಕಂದರದೆದ್ದನ ಪಾರ್ಥ ಆ ಹಂದಿ ಅರ್ಜುನನ ಕಡೆಗೆ ಓಡಿ ಹೋಗ್ತಾ ಇದೆ. ಮೈಯಿಗೆ ಬಾಣ ಚುಚ್ಚಿದೆ, ಅದರ ಗೋಳು ಹೆಚ್ಚಾಗಿಬಿಟ್ಟಿದೆ. ಆ ಗಿರಿ ಕಂದರಗಳಲ್ಲಿ ಋಷಿಮುನಿಗಳು ನಾವು ಶಿವನಿಗೆ ಹೇಳಿದ್ದೇವೆ, ಶಿವ ನೋಡ್ಕೊಳ್ತಾನೆ ಅಂತ ಹೇಳಿ ಸಮಾಧಾನವಾಗಿ ಕುತ್ಕೊಂಡು ಮಾತಾಡ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಈ ಹಂದಿ ಆ ಋಷಿಗಳ ಕಡೆಗೆ ಓಡಿ ಹೋಗ್ಬಿಡ್ತು. ಅವರ ಇಡೀ ಆ ಪರಿವಾರ ಏನಿತ್ತು ಎಲ್ಲ ಕಡೆ ನುಗ್ಗುಬಿಟ್ಟು ಅವರನ್ನೆಲ್ಲ ಕೆಡಗಿಬಿಟ್ಟು ಅವರಿಗೆಲ್ಲ ಮೈಯೆಲ್ಲ ಗಾಯವಾಗಿಬಿಡ್ತು. ಋಷಿಗಳಿಗೆಲ್ಲ ಎಲ್ಲ ದಿಕ್ಕಾಪಾಲಾಗಿ ಓಡಿದ್ರು. ಹಂದಿ ಮತ್ತೆ ಮುಖವನ್ನು ಮೇಲೆತ್ತಿಬಿಟ್ಟು ಗರ್ಜನೆಯನ್ನು ಮಾಡ್ತು. ಋಷಿಗಳೆಲ್ಲ ಹೇಳ್ತಾ ಇದ್ದಾರೆ, ಅಯ್ಯೋ ಏನಪ್ಪ ಇದು ಪರಿಸ್ಥಿತಿ, ಹೀಗಾಗ್ತಾ ಇದೆಯಲ್ಲ, ಏನು ಮಾಡೋದು, ಯಾಕಿದು ಬಂದಿದೆ ಅಂತ ಹೇಳಿ ಎಲ್ಲ ಯೋಚನೆ ಮಾಡ್ತಾ ಕಡೆಗೆ ಅನ್ಕೊಂಡ್ರಂತೆ, ಇದನ್ನೆಲ್ಲ ಯಾಕಾಯಿತು, ಇದು ಏನು ಪರಿಹಾರ ಆಗಬೇಕು, ಹೇಗಾಗಬೇಕು, ಇದನ್ನೆಲ್ಲವೂ ಕೂಡ ಚಂದ್ರಧರನೇ ಆ ಶಿವನೇ ನೋಡ್ಕೋಬೇಕು ಅಂತ ಹೇಳಿ, ಶಿವ ನೀನೇ ನಮ್ಮನ್ನು ಕಾಪಾಡುಪ್ಪ ಅಂತ ಹೇಳಿ ಅವರೆಲ್ಲ ಒಂದು ಕಡೆ ಹೋಗೋದಕ್ಕೆ ಪ್ರಾರಂಭ ಮಾಡಿದರು. ಈ ಹಂದಿ ಗರ್ಜನೆ ಮಾಡ್ತಾ ಇದೆ, ಅವರೆಲ್ಲ ಓಡ್ತಾ ಇದ್ದಾರೆ, ಶಿವ ಅಂತ ಹೇಳಿ ಕೂಗ್ತಾ ಇದ್ದಾರೆ. ಅರ್ಜುನ ತಪಸ್ಸನ್ನು ಮಾಡ್ತಾ ಇದ್ದ. ಇದೇನಿದು ವಿಚಿತ್ರವಾಗಿದೆಯಲ್ಲ ಅಂತ ಹೇಳಿಬಿಟ್ಟು, ಏನೋ ಕೇಳ್ತಾ ಇದೆಯಲ್ಲ ಆರ್ತನಾದ ಅಂತ ಹೇಳಿ ಕಣ್ಣನ್ನು ಬಿಟ್ಟು ನೋಡ್ತಾ ಇದ್ದಾನೆ. ನೋಡಿದರೆ ಎದುರುಗಡೆ ಹಂದಿ ಓಡಿ ಬರ್ತಾ ಇದೆ. ಬಂದನೀಶ್ವರ ನಾವು ಕೆಡಹಿದ ಹಂದಿ ನಮ್ಮದು ತೆಗೆಯೇನೇ, ನರದಂದ ನಮ್ಮಂಬಿನಲಿ ಬಿದ್ದುದು ಸಾರು ನೀನೆನಲು. ಬಂದುದೇ ಕಾವಿಷ ವಿರೋಧದ ಕುಂದು ಪಾರ್ಥನ ಚಿತ್ತದಲ್ಲಿ, ಬಂದುದೇ ಕಾವಿಷ ವಿರೋಧದ ಕುಂದು ಪಾರ್ಥನ ಚಿತ್ತದಲ್ಲಿ, ಬಾಳೆಂದುಧರನೆಂದೆತ್ತಬಲ್ಲನು, ಬಾಳೆಂದುಧರನೆಂದು ಎತ್ತಬಲ್ಲನು. ಕೆಣಕಿದನು ಶಿವನ ಆ ಹಂದಿ ಓಡ್ ಬರೋಣ ಅರ್ಜುನ ಕಣ್ಣು ಬಿಟ್ಟು ನೋಡ್ದ. ಈ ಹಂದಿ ಯಾಕೋ ಸರಿಯಾಗಿ ಕಾಣ್ತಾ ಇಲ್ಲ, ಏನೋ ತೊಂದರೆಯನ್ನು ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ತನ್ನ ಗಾಂಡೀವವನ್ನು ತೆಗೆದು ಆ ಹಂದಿಯ ಮೇಲೆ ಬಾಣಪ್ರಯೋಗ ಮಾಡ್ದ. ಬಾಣಪ್ರಯೋಗ ಮಾಡೋಣ ಆ ಹಂದಿ ಅಲ್ಲೇ ಕಾಲನ್ನು ಒದರುತ್ತಾ ಬಿದ್ದು ಹೋಯಿತು. ಆ ದುಷ್ಟ ರಾಕ್ಷಸ ಸತ್ತು ಹೋದ. ಹಾಗೆ ಹೋಗೋಣ, ಪರ್ವತಾಕಾರದಲ್ಲಿ ಇರ್ತಕ್ಕಂತಹ ಹಂದಿ ಅರ್ಜುನನ ಮುಂದೆ ಬಿದ್ದಿದೆ. ಚಂಪೂಕಾರ ಬಹಳ ಚೆನ್ನಾಗಿ ಹೇಳ್ತಾನೆ, ಒಂದು ಕಡೆಯಿಂದ ಶಿವನ ಬಾಣ ತಾಗಿದೆ, ಮತ್ತೊಂದು ಕಡೆಯಿಂದ
ಅರ್ಜುನನ ಬಾಣ ತಾಗಿದೆ. ಇದು ಎರಡರಿಂದ ಸೇರಿ ಆ ಹಂದಿಯ ಪ್ರಾಣ ಹೋಯ್ತು. ಅದನ್ನು ಕವಿ ಹೇಗೆ ಹೇಳ್ತಾನೆ ಅಂತಂದ್ರೆ, ಅಣ್ಣ ತಮ್ಮಂದರು ಹೇಗೆ ಸಮವಾಗಿ ಆಸ್ತಿಯನ್ನು ಹಂಚಿಕೊಳ್ತಾರೋ ಹಾಗೆ ಆ ಶಿವನ ಬಾಣ, ಅರ್ಜುನನ ಬಾಣ ಅಂತಕ್ಕಂತಹ ಎರಡು ಬಾಣಗಳು ಈ ಹಂದಿಯ ಪ್ರಾಣ ಅಂತಕ್ಕಂತಹ ಆಸ್ತಿಯನ್ನ ಹಂಚಿಕೊಂಡ್ವು. ಆ ಮೂಕದಾನವನ ಆ ಪ್ರಾಣ ಅಂತಕ್ಕಂತಹ ಆಸ್ತಿಯನ್ನ ಹಂಚಿಕೊಂಡ್ವು ಅಂತ ಹೇಳಿ ಅಲ್ಲಿ ಚಂಪೂಕಾರ ಹೇಳ್ತಾನೆ. ಹೀಗೆ ಒಟ್ಟಾರೆ ಆ ಶಿವನ ಅರ್ಜುನನ ಬಾಣದಿಂದ ಹಂದಿ ಸತ್ತು ಬಿತ್ತು ಅರ್ಜುನನ ಮುಂದೆ, ಪರ್ವತಾಕಾರವಾಗಿ ಬಿದ್ದಿದೆ. ಆ ಸಂದರ್ಭಕ್ಕೆ ಕಿರಾತ ವೇಷದಲ್ಲಿರ್ತಕ್ಕಂತಹ ಶಿವ ಮುಂದಕ್ಕೆ ಬಂದಿದ್ದಾನೆ. ಬಂದುಬಿಟ್ಟು ತಮ್ಮ ಪರಿವಾರವನ್ನು ಕರೆದ. ಬರ್ರೋ, ಆ ಹಂದಿ ತಗೊಳ್ರಿ, ಇದೋ ನಾನು ಕೊಂದಿರ್ತಕ್ಕಂತಹ ಹಂದಿ, ಇದೋ ನಮ್ಮ ಬೇಟೆ, ಇದು ನಮಗೆ ಸೇರಬೇಕು, ಇದನ್ನು ತೆಗೆದುಕೊಳ್ಳಿ, ಹೋಗೋಣ ಅಂತ ಹೇಳಿಬಿಟ್ಟು ಹೇಳ್ದ. ವಾಸ್ತವವಾಗೋ ನಿರಾಹಾರನಾಗಿ ಇರತಕ್ಕಂತಹ ಅರ್ಜುನನಿಗೆ ಈ ಹಂದಿಯಿಂದ ಆಗಬೇಕಾದಂಥದ್ದು ಏನೂ ಇಲ್ಲ. ಆದರೆ ಮನಸ್ಸಲ್ಲಿ ಇರತಕ್ಕಂತಹ ಕಿಂಚಿತ್ತು ಆ ಸ್ವಭಾವ ಇದೆಯಲ್ಲ, ಅದು ಬಿಟ್ಟು ಹೋಗೋದಿಲ್ಲ ಅಂಥೇಳಿ ಆ ಸ್ವಭಾವದಿಂದ ಅರ್ಜುನನಿಗೆ ಕಿಂಚಿತ್ ಅಹಂಕಾರ ಬಂದುಬಿಡ್ತು. ಅಹಂಕಾರ ಬಂದಿದ್ದರಿಂದ ಅವನು ಹೇಳ್ತಾ ಇದ್ದಾನೆ, ನಿಲ್ಲೋ, ಏನು ಮಾತಾಡ್ತಾ ಇದೀಯಾ? ಇದೋ ನನ್ನ ಬಾಣದಿಂದ ಸತ್ತಿರ್ತಕ್ಕಂತಹ ಹಂದಿ, ಇದು ನನಗೆ ಸೇರಿರಬೇಕು, ಇದು ನನ್ನ ಹಂದಿ, ಹಾಗಾಗಿ ನೀನು ಹೊರಟು ಹೋಗು ಅಂತ ಹೇಳಿಬಿಟ್ಟು ಹೇಳ್ದ. ಕವಿ ಹೇಳ್ತಾ ಇದ್ದಾನೆ, ಆ ಜನಮೇಜಯರ ಬಾಯಲ್ಲಿ, ವೈಶಂಪಾಯನರ ಬಾಯಲ್ಲಿ ಹೇಳ್ತಾ ಇದ್ದಾನೆ, ಬಂದುದೇ ಕಾಮಿಪ ವಿರೋಧದ ಕುಂದು ಅಂತ. ಅಲ್ಲಿ ಬಂದುದೇ ಏಕಾಮಿಷ ವಿರೋಧದ ಕುಂದು ಅಂತ ಅಂದರೆ, ಯಾರನ್ನ ಇಷ್ಟು ಹೊತ್ತು ಕೂಡ ಅವನು ತಪಸ್ಸನ್ನ ಮಾಡ್ತಾ ಇದ್ನೋ, ಯಾರನ್ನ ಕಾಮಿಸ್ತಾ ಇದ್ದಾನೋ, ಕಾಮಿಸೋದು ಅಂತಂದ್ರೆ ಬಯಸೋದು ಅಂತ ಅರ್ಥ, ಯಾರನ್ನ ಬಯಸ್ತಾ ಇದ್ದಾನೋ ಅವನನ್ನೇ ವಿರೋಧ ಮಾಡ್ತಕ್ಕಂತಹ ಸ್ವಭಾವ ಅವನಲ್ಲಿ ಬಂದುಬಿಡುತ್ತೆ. ಈ ಕುಂದು ಆ ಪಾರ್ಥನ ಚಿತ್ತದಲ್ಲಿ ಉಂಟಾಗ್ಬಿಡುತ್ತೆ. ಬಾಲೇಂದುದರ ಅಂತ ಅವನಿಗೇನು ಗೊತ್ತೋ, ಚಂದ್ರನನ್ನ ಇಟ್ಟುಕೊಂಡಿರತಕ್ಕಂತಹ ಚಂದ್ರಶೇಖರ ತಾನು ಯಾರನ್ನ ಧ್ಯಾನ ಮಾಡ್ತಾ ಇದ್ದಾನೋ ಆ ಸಾಕ್ಷಾತ್ ಪರಮೇಶ್ವರನೇ ಇವನು ಅಂತಕ್ಕಂಥದ್ದನ್ನು ಅವನೆಲ್ಲಿ ಬಲ್ಲ, ಹೇಗೆ ತಾನೇ ತಿಳಿಯೋದಕ್ಕೆ ಸಾಧ್ಯ? ಅವನಿಗೆ ಇನ್ನೂ ಆ ಪೂರ್ತಿಯಾದಂತಹ ಪಕ್ವ ಉಂಟಾಗಿರಲಿಲ್ಲ. ಹಾಗಾಗಿ ಶಿವ ಅಂಥೇಳಿ ಅವನಿಗೆ ಗೊತ್ತಾಗಲಿಲ್ಲ. ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ ಅರ್ಜುನ ಈ ಹಂದಿ ನನಗೆ ಸೇರಬೇಕು, ನೀನು ದೂರ ಹೋಗು ಅಂತ ಹೇಳಿಬಿಟ್ಟು ಸ್ವಲ್ಪ ಸಿಟ್ಟಿಂದ ಮಾತಾಡಿಬಿಟ್ಟು ಆ ಶಿವನನ್ನು ಅರ್ಜುನ ಕೆಣಕ್ತಾ ಇದ್ದಾನೆ.